ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಪ್ರೊಮೋ ನಾವು ನೋಡಿದ್ವಿ. ಮಂಜಣ್ಣ ಮತ್ತು ಗೌತಮಿ ಮಧ್ಯೆ ಸಣ್ಣದೊಂದು ಕಿರಿಕ್ ಕ್ರಿಯೇಟ್ ಆಗಿತ್ತು. ಸೊ ಗೌತಮಿ ಅವರು ಇವತ್ತಿಗೆ ನಿನ್ನ ಸ್ನೇಹ ಇಲ್ಲಿಗೆ ಮುರಿದೋಯ್ತು ಅಂತಲೂ ಕೂಡ ಹೇಳಿದ್ರು ಅಂತಲೂ ಕೂಡ ಮೊದಲ ಪ್ರೊಮೋನ ಬಿಟ್ಟಿದ್ರು. ಸೊ ಈಗ ನಂತರ ಮತ್ತೊಂದು ಪ್ರೊಮೋನ ಬಿಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹೊಸ ಟಾಸ್ಕ್ ಒಂದು ನಡೀತಾ ಇದೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು 74ನೇ ದಿನ ನಡೀತಾ ಇದೆ. ಸೊ 74ನೇ ದಿನ ಒಂದು ಕ್ಯಾಪ್ಟನ್ಶಿಪ್ಪಿಗೋಸ್ಕರ ಟಾಸ್ಕನ್ನು ಬಿಗ್ ಬಾಸ್ ಕೊಟ್ಟಿದ್ದಾರೆ. ಟಾಸ್ಕ್ ಮಾತ್ರ ಅದ್ಭುತವಾಗಿದೆ. ಸೊ ಸಿಕ್ಕಾಪಟ್ಟೆ ಜಗಳ ಕೂಡ ಆಗಿದೆ ಟಾಸ್ಕ್ನಲ್ಲಿ. ಅದೇನಂತ ಹೇಳಿ ಮುಂದೆ ನೋಡ್ಕೋತಾ ಹೋಗೋಣ. ಸೊ 2 ಟೀಮ್ಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಸೊ 2 ಟೀಮ್ಗಳಿಗೂ 2 ಉಸ್ತುವಾರಿಗಳಿದ್ದಾರೆ. ಒಂದು ಟೀಮ್ಗೆ ರಜತ್ ಹಾಗೂ ಮತ್ತೊಂದು ಟೀಮ್ಗೆ ತ್ರಿವಿಕ್ರಮ್. ಸೊ ತ್ರಿವಿಕ್ರಮ್ ಟೀಮಿನಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ ಮಂಜು ಅವರು ಮತ್ತೆ ಚೈತ್ರ ಅವರು ಆಟಕ್ಕೆ ಇಳಿದಿದ್ದಾರೆ. ಹಾಗೆ ರಜತ್ ಅವರ ಟೀಮಿಂದ ಶಿಶಿರು ಮತ್ತೆ ಗೋಲ್ಡ್ ಸೂರಿ ಅವರು ಆಟಕ್ಕೆ ಇಳಿದಿದ್ದಾರೆ. ಈ ಆಟದ ಉದ್ದೇಶ ಏನಂತ ಹೇಳಿದ್ರೆ ಒಂದು ರೌಂಡಕ್ಕಿರೋ ಒಂದು ಬೌಲ್ನಲ್ಲಿ ಅಥವಾ ಒಂದು ರೌಂಡಕ್ಕಿರೋ ಒಂದು ಜಾಲ್ನಲ್ಲಿ ಇಬ್ಬರನ್ನ ಹಾಕಿರ್ತಾರೆ. ಅವರು ಉಳ್ಕೊಂಡು ಹೋಗ್ಬಿಟ್ಟು ಅಲ್ಲಿರುವಂತಹ ಗಂಟುಗಳನ್ನ ಎತ್ಕೊಂಡು ಹೋಗಿ ತಗಡಿ ಮೇಲೆ ಇಕ್ಬೇಕು. ಆ ತಗಡಿ ಯಾರ್ದು ಮೇಲೆ ಬರುತ್ತೋ ಅವರು ವಿನ್ನರ್ ಅಂತ ಹೇಳಿ. ಬಟ್ ರಜತ್ ಅವರು ಈ ಆಟದಲ್ಲಿ ಸ್ವಲ್ಪ ಮೋಸವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ, ಸ್ವತಃ ತಮ್ಮ ಟೀಮ್ ಗೆಲ್ಲಿ ಅಂತ ಹೇಳಿ. ಸೊ 2 ಟೀಮ್ಗಳು ಉಳ್ಕೊಂಡು ಹೋಗ್ಬಿಟ್ಟು ಆ ಗಂಟುಗಳನ್ನ ಎತ್ಕೋತಿರ್ತಾರೆ. ಆದ್ರೆ ರಜತ್ ಅವರು ಪದೇ ಮಂಜು ಮತ್ತೆ ಚೈತ್ರ ಅವರ ಉಳ್ಕೊಂಡು ಹೋಗೋ ಸಿಚುವೇಶನ್ ನೋಡಿ ಪಾಸ್ ಅಂತ ಹೇಳ್ಬಿಟ್ಟು ರೂಲ್ಸ್ ಬ್ರೇಕ್ ಅಂತ ಹೇಳ್ಬಿಟ್ಟು 1 to 10 ಎಣಿಸಕ್ಕೆ ಶುರು ಮಾಡ್ತಾರೆ. ಅಷ್ಟರೊಳಗೆ ತ್ರಿವಿಕ್ರಮ್ ಅವರ ಒಂದು ಉಸ್ತುವಾರಿ ಇದ್ದಂತಹ ಅಂದ್ರೆ ರಜತ್ ಅವರ ಟೀಮ್ ಆ ಕಡೆ ಆಟವನ್ನ ಆಡ್ಕೋತ ಹೋಗ್ಬಿಟ್ಟು ಗೆದ್ದು ಬಿಡುತ್ತೆ. ಸೊ ನಂತರ ಮಂಜು ಮತ್ತೆ ರಜತ್ ಅವರ ನಡುವೆ ಗಲಾಟೆ ನಡೀತಿದೆ. ಇದ್ಯಾಕೆ ನೀವು ಫೋಲ್ ಕೊಟ್ಟೆ, ಅದ್ಯಾಕೆ ಫೋಲ್ ಕೊಟ್ಟೆ ಅಂತ ಹೇಳಿ. ಸೊ ಇದನ್ನ ತ್ರಿವಿಕ್ರಮ್ ಅವರು ಕೂಡ ಗಮನಿಸಿರ್ತಾರೆ. ನೀನು ಬೇಕಂತ ಹೇಳಿ 3-4 ಬಾರಿ ಫೇಕ್ ಆಗಿ ನೀನು ಫೋಸ್ ಮಾಡಿದ್ಯಾ. ಸೊ ಅದರಿಂದಾಗಿ ನಾವು ಆಟವನ್ನ ಸೋತಿದ್ದೀವಿ. ಈ ಆಟ ಮತ್ತೊಮ್ಮೆ ನಡಿಬೇಕು, ಇಲ್ಲಾಂದ್ರೆ ನಾನು ರಿಸಲ್ಟ್ನ ಅನೌನ್ಸ್ ಮಾಡಲ್ಲ ಅಂತ ಹೇಳಿ. ಸೊ ರಜತ್ ಅವರೇ, ನಿನಗೇನು ತಲೆ ಕೆಟ್ಟೈತೇನಲ್ಲಿ, ನಾನು ಏನಾದರೂ ತಪ್ಪಾಗಿದ್ರೆ ನಾನು ಅದನ್ನ ನೋಡ್ಕೋತೀನಿ, ಮುಂದೆ ಬಿಗ್ ಬಾಸ್ ಏನಾದರೂ ಶಿಕ್ಷೆ ಕೊಟ್ಟರೆ ನಾನು ಅದನ್ನು ಅನುಭವಿಸ್ತೀನಿ, ನೀನು ಯಾವನು ಹೇಳಕ್ಕೆ ಅಂತ ಹೇಳಿ ಮಾತಾಡಿದ್ದಾರೆ. ರಜತ್ ಅವರು ಸ್ವಲ್ಪ ಮರ್ಯಾದೆ ಕೊಡೋದು ಕಡಿಮೆನೆ. ವ್ಯಕ್ತಿಗಳಿಗೆ ಮರ್ಯಾದೆ ಕೊಡೋದು ನಾವು ಬಂದಿದ್ದಿನಿಂದ ನೋಡ್ತಾ ಇದ್ದೀವಿ, ಮರ್ಯಾದೆ ಕೊಡೋದು ಕಡಿಮೆನೆ. ಅದಕ್ಕೆ ಮಂಜಣ್ಣ ಅವರು ಸಿಟ್ಟಿಗೆ ಎದ್ಬಿಟ್ಟು ನೀನು ಬಂದಂಗೆ ಆಡೋಕ್ಕಾದ್ರೆ ನಿಮ್ಮ ಮನೇಲಿ ಆಡ್ಕೊಳ್ಳೋ, ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ ಅವರು ಇಲ್ಲಿ ನಾನು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಲ್ಲ, ಇನ್ನೊಮ್ಮೆ ನಾವು ಮ್ಯಾಚ್ನ ಆಡಿಸಲೇಬೇಕು ಅಂತ ಹೇಳಿ ಕೂತಿದ್ದಾರೆ. ಇದಕ್ಕೆ ಬಿಲ್ಕುಲ್ ಆಗಿ ರಜತ್ ಅವರು ನಾನು ಆಡ್ಸಲ್ಲ, ಅದೇನು ಮಾಡ್ಕೋತೀಯ ಮಾಡ್ಕೊ ಅಂತಾನು ಕೂಡ ಹೇಳಿದ್ದಾರೆ. ರಜತ್ ಹಾಗೂ ತ್ರಿವಿಕ್ರಮ್ ಅವರು ಸೇರ್ಕೊಂಡು ಈಗ ದೊಡ್ಡ ಜಗಳಕ್ಕೆ ನಾಂದಿ ಹಾಡಿದ್ದಾರೆ. ಇದಕ್ಕೆ ರಜತ್ ಒಬ್ಬರೇ ತ್ರಿವಿಕ್ರಮ್ ಮತ್ತೆ ಮಂಜಣ್ಣನ ಎದುರಿಸುವಂತ ಸಿಚುವೇಶನ್ ಬಂದಿದೆ. ರಜತ್ ಅವರು ಮರ್ಯಾದೆಯನ್ನ ಕೊಡದೇ ಇರೋ ಕಾರಣಕ್ಕೆ ಮನೆ ಮಂದಿ ತಿರುಗಿ ಬೀಳೋದಂತ ಗ್ಯಾರಂಟಿ ಇದೆ. ಸೊ ಈಗ ದೊಡ್ಡ ಜಗಳ ಶುರುವಾಗಿದೆ. ಈ ಎಪಿಸೋಡ್ನ ಮಿಸ್ ಮಾಡದೆ ನೋಡಿ.